ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾ ಇದ್ದೀವಿ ಜಾಮೂನು. ನನ್ನ ಹಸ್ಬೆಂಡು ಏನಾದರೂ ಮಾಡು ತಿನ್ಬೇಕು ಅನ್ನಿಸ್ತಿದೆ ಅಂತ ಕೇಳಿದರು. ಜಾಮೂನ್ ಪ್ಯಾಕೆಟು ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಇವತ್ತು ಬ್ರೆಡ್ ಬಳಸ್ಕೊಬಿಟ್ಟು ಜಾಮೂನ್ ಮಾಡೋಣ ಅಂತ ಹೊರಟಿದ್ದೀನಿ. ಮೊದಲಿಗೆ 1 ಕಪ್ಪು ಸಕ್ಕರೆ, ಅದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕೋಬಿಟ್ಟು ಏಲಕ್ಕಿ ಹಾಕ್ಕೊಡಿ. ಆಮೇಲೆ ಅದು ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು, ಗಟ್ಟಿ ಪಾಕ ಏನು ಅವಶ್ಯಕತೆ ಇರಲ್ಲ, ಸ್ವಲ್ಪ ಕರಗಿದ್ರೆ ಸಾಕು. ನೋಡಿ, ಈ ಅದಕ್ಕೆ ಪಾಕ ಆದರೆ ಸಾಕು. ನೆಕ್ಸ್ಟು ನಾವು ಬ್ರೆಡ್ನ ತಗೋಬಿಟ್ಟು ಈ ಥರ ಸೈಡೆಲ್ಲ ಎಡ್ಜೆಲ್ಲ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಬಿಟ್ಟು ಸ್ವಲ್ಪ ಕಾಯಿಸಿ ಆರಿಸಿದ ಹಾಲನ್ನ ತಗೊಳ್ಳಿ, ಹಾಕೋಬಿಟ್ಟು ಸ್ವಲ್ಪನೇ ಹಾಕೋಬಿಟ್ಟು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಕೊಳ್ಳಿ. ಬ್ರೆಡ್ನ ಸ್ವಲ್ಪ ಕಲಸಿ ಆದ ನಂತರ 1 ಕಪ್ಪು ಹಾಲಿನ ಪೌಡರ್ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಹಾಗಾಗಿ ನೋಡಿ ಸ್ವಲ್ಪನೇ ಹಾಕೋಬಿಟ್ಟು ಕಲಿಸ್ಕೊಳ್ಳಿ. ನೋಡಿ, ಈಗ ರೆಡಿಯಾಗಿದೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಬಿಟ್ಟು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಬಿಟ್ಟು ಬಿಸಿ ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಕ್ಲೀನಾಗಿ ಒಂದೊಂದು ಸಣ್ಣ, ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜು ಹಿಂಗೆ ಬಾಲ್ ಟೈಪ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಹಾಕಿ ಲೋ ಫ್ಲೇಮ್ ಮಾಡ್ಕೊಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಕ್ಲೀನಾಗಿ ಒಳಗಡೆ ಎಲ್ಲ ಬೇಯೋ ಥರ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ನೋಡಿ, ಇವಾಗ ಕ್ಲೀನಾಗೆ ಮಡ್ಸಾಕೊಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬ್ರೌನ್ ಆಗೋವರೆಗೂ ಎಣ್ಣೆಲಿ ಕರ್ಕೊಳ್ಳಿ. ನಾವು ಪಾಕ ಆಲ್ರೆಡಿ ಮಾಡಿ ಹಾರಕ್ಕಿಟ್ಟಿರ್ತೀವಿ, ಹಾಗಾಗಿ ಇದನ್ನು ಇವಾಗ ಕ್ಲೀನಾಗೆ ಬ್ರೌನ್ ಆಗೋವರೆಗೂ ಮಾಡಿಬಿಟ್ಟು ಒಂದು 2 ನಿಮಿಷ ಆಚೆ ಇಡಬೇಕಾಗುತ್ತೆ. ಆಚೆ ಇಟ್ಟು ಅದಾದ ನಂತರ ಪಾಕದೊಳಗಡೆ ಹಾಕ್ಕೊಡಿ. ನೋಡಿ, ಇವಾಗ ರೆಡಿ ಆಯಿತು ಬಾಲು. ನೋಡಿ, ಇವಾಗ 5 ನಿಮಿಷ ಆಗಿದೆ, ಪಾಕನೂ ಸ್ವಲ್ಪ ಆರಿದೆ, ಹಾಗಾಗಿ ಇವಾಗ ಹಾಕ್ಕೊಳ್ಳೋಣ. ಹಾಕ್ಕೊಬಿಟ್ಟು ಒಂದು 1/2 ಅವರ್ 1 ಅವರ್ ಬಿಟ್ಬಿಟ್ರೆ ಜಾಮೂನ್ ರೆಡಿಯಾಗುತ್ತೆ. ಬ್ರೆಡ್ ಜಾಮೂನು ಸೂಪರಾಗಿತ್ತು ಮಾತ್ರ. ಒಂದು ಸಲ ನೋಡಿ, ನೀವೇ ಮಾಡಿ ಹೇಳ್ತೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವೀಟ್ ಇಷ್ಟಪಡೋರಿಗೆ ಮಾತ್ರ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ. ವಾವ್, ಏನು ಸಕ್ಕತ್ತಾಗಿದೆ ಅಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.